ರಾಯ್ಪುರದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಇಶಾನ್ ಕಿಶನ್ ಹಿಡಿದಂತಹ ಒಂದು ಖತರ್ನಾಕ್ ಕ್ಯಾಚ್ ನೋಡಿ ಇಡೀ ನ್ಯೂಜಿಲೆಂಡ್ ತಂಡವೇ ಕಂಗಾಲಾಗಿ ಹೋಗಿದ್ದೇಕೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ರಾಯ್ಪುರದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಮೊದಲ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮೊದಲ ಟಿ20 ಪಂದ್ಯವನ್ನ ಟೀಮ್ ಇಂಡಿಯಾ ಗೆದ್ದಿತ್ತು. ಆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿಯೇ ಟೀಮ್ ಇಂಡಿಯಾ ಮೊದಲ ಟಿ20 ಪಂದ್ಯವನ್ನ ಗೆದ್ದಿತ್ತು. ಹೀಗಿದ್ದರೂ ಕೂಡ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ನ್ಯೂಜಿಲೆಂಡ್ ತಂಡ ಎರಡನೇ ಟಿ20 ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಆರಂಭವನ್ನ ಪಡೆಯಿತು. ಟೀಮ್ ಇಂಡಿಯಾದ ಪರವಾಗಿ ಹರ್ಷದೀಪ್ ಸಿಂಗ್ ಬೌಲಿಂಗ್ ಮಾಡಿದಂತಹ ಮೊದಲ ಓವರ್ನಲ್ಲಿ ನ್ಯೂಜಿಲೆಂಡ್ ತಂಡ 18 ರನ್ ಅನ್ನು ಹೊಡೆಯಿತು. ಇನ್ನು ಎರಡನೇ ಓವರ್ನಲ್ಲಿ ನ್ಯೂಜಿಲೆಂಡ್ ತಂಡ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ 7 ರನ್ ಅನ್ನು ಹೊಡೆಯಿತು. ಇನ್ನು ಮೂರನೇ ಓವರ್ ಮತ್ತೆ ಟೀಮ್ ಇಂಡಿಯಾದ ಪರವಾಗಿ ಹರ್ಷದೀಪ್ ಸಿಂಗ್ ಬೌಲಿಂಗ್ ಮಾಡಲು ಬಂದರು. ಇನ್ನು ಹರ್ಷದೀಪ್ ಸಿಂಗ್ ಬೌಲಿಂಗ್ ಮಾಡಿದಂತ ಮೂರನೇ ಓವರ್ ನಲ್ಲೂ ಕೂಡ ನ್ಯೂಜಿಲೆಂಡ್ ತಂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆ ಓವರ್ ನಲ್ಲೂ ಕೂಡ 18 ರನ್ ಅನ್ನು ಹೊಡೆಯಿತು. ಹೀಗೆ ನ್ಯೂಜಿಲೆಂಡ್ ತಂಡ 3 ಓವರ್ ಆಗುವಷ್ಟರಲ್ಲೇ 43 ರನ್ಗಳನ್ನು ಹೊಡೆದು ಒಂದು ಭರ್ಜರಿಯಾದಂತಹ ಆರಂಭವನ್ನು ನ್ಯೂಜಿಲೆಂಡ್ ತಂಡ ಪಡೆದಿತ್ತು. ಈ ಹಂತದಲ್ಲಿ ಡಿಯಾನ್ ಕಾನ್ವೆ ಮತ್ತು ಟಿಮ್ ಸಲ್ಫ್ರೆಟ್ ಅವರ ವಿಕೆಟ್ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿತ್ತು. ಇನ್ನು ಟೀಮ್ ಇಂಡಿಯಾದ ಪರವಾಗಿ 4ನೇ ಓವರ್ ಬೌಲಿಂಗ್ ಮಾಡಲು ಬಂದಂತಹ ಹರ್ಷಿತ್ ರಾಣಾ ಆ ಓವರ್ ನಲ್ಲಿ ಡಿಯಾನ್ ಕಾನ್ವೆ ಅವರ ವಿಕೆಟ್ ಅನ್ನ ಪಡೆದುಕೊಂಡರು. ಹರ್ಷಿತ್ ರಾಣಾ ಬೌಲಿಂಗ್ ಮಾಡಿದಂತಹ 4ನೇ ಓವರ್ ಮೇಡಿನ್ ಓವರ್ ಕೂಡ ಆಯಿತು. ಇನ್ನು 5ನೇ ಓವರ್ ಟೀಮ್ ಇಂಡಿಯಾದ ಪರವಾಗಿ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಲು ಬಂದರು. ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಲು ಬಂದಂತಹ 5ನೇ ಓವರ್ ಎರಡನೇ ಎಸೆತದಲ್ಲಿ ಒಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತಹ ನ್ಯೂಜಿಲೆಂಡ್ ತಂಡದ ಟೀಮ್ ಸಲ್ಫ್ರೆಟ್ ಇಶಾನ್ ಕಿಶನ್ಗೆ ಕ್ಯಾಚ್ ಅನ್ನು ನೀಡಿ ಔಟ್ ಆಗಿ ಅವರು ನಡೆದರು. ಟೀಮ್ ಸಲ್ಫ್ರೆಟ್ ನೀಡಿದಂತ ಈ ಕ್ಯಾಚ್ ತುಂಬಾನೇ ಕಠಿಣವಾಗಿತ್ತು. ಈ ಕಠಿಣ ಕ್ಯಾಚ್ ಅನ್ನು ಅದ್ಭುತ ರೀತಿಯಲ್ಲಿ ಇಶಾನ್ ಕಿಶನ್ ಹಿಡಿಯುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ದೊಡ್ಡ ಬ್ರೇಕ್ ಅನ್ನ ಎರಡನೇ ಟಿ20 ಪಂದ್ಯದಲ್ಲಿ ನೀಡಿದರು ಅಂತಾನೆ ಹೇಳಬಹುದಾಗಿದೆ. ಇಶಾನ್ ಕಿಶನ್ ಮೊದಲ ಟಿ20 ಪಂದ್ಯದಲ್ಲಿ ಸ್ವಲ್ಪದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದರು. ಆದರೆ ಎರಡನೇ ಟಿ20 ಪಂದ್ಯದಲ್ಲಿ ಅತ್ಯಂತ ಕಠಿಣ ಕ್ಯಾಚ್ ಅನ್ನ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ದೊಡ್ಡ ಶಾಖರ ನೀಡಿದರು ಅಂತಾನೆ ಹೇಳಬಹುದಾಗಿದೆ. ಇಶಾನ್ ಕಿಶನ್ ಹಿಡಿದಂತೆ ಈ ಒಂದು ಅದ್ಭುತ ಕ್ಯಾಚ್ ಅನ್ನು ನೋಡಿ ಸ್ಟೇಡಿಯಂನಲ್ಲಿದ್ದಂತಹ ಪ್ರೇಕ್ಷಕರು ಹುಚ್ಚೆದ್ದು ಕುಡಿದರೆ ನ್ಯೂಜಿಲೆಂಡ್ ತಂಡ ಮಾತ್ರ ಕಂಗಾಲಾಗಿ ಹೋಗಿತ್ತು ಅಂತಾನೆ ಹೇಳಬಹುದಾಗಿದೆ.